ಮಳವಳ್ಳಿ ತಾಲೂಕಿನ ಬೆಳಕವಾಡಿ ಸಮೀಪದ ಸತ್ತೇಗಾಲ ಕಾವೇರಿ ನದಿ ಅಣೆಕಟ್ಟಿನಿಂದ ರಾಮನಗರ ಜಿಲ್ಲೆಯ ನಾನಾ ಕಡೆಗೆ ಶಾಶ್ವತ ಕುಡಿಯುವ ನೀರು ಪೂರೈಕೆ ಯೋಜನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸಿ ಸ್ಥಳ ಪರಿಶೀಲನೆ ನಡೆಸಿದರು. ಇದಕ್ಕೂ ಮೊದಲು ಹಿರೇನಾಗರದಮ್ಮ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದರು. ಭೂಮಿಗೆ ಎಲ್ಲ ನಮ್ಮ ರೈತರು ಒಪ್ಕೊಂಡಿದ್ದಾರೆ. ಬೇರೆ ಒಂದು ಸ್ಮಾಲ್ ಪಾಯಿಂಟು ಅಲ್ಲಿ ಇನ್ನೊಂದು ಅರ್ಧ ಕಿಲೋಮೀಟರ್ ಟನಲ್ ವ್ಯವಸ್ಥೆ ಆಗಬೇಕಾಗಿದೆ. ಇಲ್ಲಿ ಮಧ್ಯ ಕೂಡ ಟನಲ್ ಇದೆ. ಎಷ್ಟು ಕಿಲೋಮೀಟರ್ ಟನಲು ಸರ್? 12 ಕಿಲೋಮೀಟರ್ ಟನಲ್. 600 ಮೀಟರ್ ಮಾತ್ರ ಒಂದು ಅರ್ಧ ಕಿಲೋಮೀಟರ್ ಬಾಕಿ ಉಳ್ಕೊಂಡಿದೆ. ನಾವು ಆದಷ್ಟು ಈ ಡಿಸೆಂಬರ್ ಅಷ್ಟೊತ್ತಿಗೆ ಇದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋದು ನಮ್ಮ ಯೋಜನೆ, ನಮ್ಮ ಚಿಂತನೆ. ಸೊ ಅದಕ್ಕೆ ನಾನು ಎಲೆಕ್ಷನ್ ಟೈಮಲ್ಲಿ ಯೋಗೇಶ್ ಎಲೆಕ್ಷನ್ ಟೈಮಲ್ಲಿ ಕೂಡ ನಾವು ಮಾತು ಕೊಟ್ಟಿದ್ದೋ ಇದನ್ನು ನಾವು ಜಲ್ದಿ ಅದನ್ನು ಮಾಡ್ತೀವಿ ಅಂತ. ಇವತ್ತು ಅದಕ್ಕೆ ಬಂದು ನೋಡ್ತಾ ಇದ್ದೀವಿ. ಇದಾದಮೇಲೆ ಸಾಯಂಕಾಲ ಅಲ್ಲಿ ಏನೇನು ಎಲೆಕ್ಷನ್ ಟೈಮಲ್ಲಿ ಜನರಿಗೆ ಮಾತು ಕೊಟ್ಟಿದ್ದೋ ಅದನ್ನೆಲ್ಲ ಕೂಡ ಚರ್ಚೆ ಮಾಡೋದಿದ್ದೇವೆ. ಆದಷ್ಟು ಜಲ್ದಿ ಅವೆಲ್ಲ ಕೂಡ ಯೋಜನೆಗಳು ಪ್ರಾರಂಭ ಆಗ್ತದೆ. ರೈತರು ಭೂಮಿ ಏನಾದ್ರು ಅಕ್ವೈರ್ ಮಾಡ್ತಾರೆ? ಹೌದು, ಕೆಲವರು ಕನ್ಸೆಂಟ್ ಅಕ್ವಿಷನ್ ಕೊಡ್ತಾ ಇದ್ದಾರೆ. ರೈತರು ಬೇಕು, 1.5 ಎಕರೆ ಬೇಕು ಇಲ್ಲಿ ಸ್ಟಾರ್ಟಿಂಗು ಪಾಯಿಂಟ್ಗೆ. ಅದಕ್ಕೆ ರೈತರು ಒಪ್ಕೊಂಡಿದ್ದಾರೆ. ಅವ್ರಿಗೆ ನಾವೇನು ಕಾಂಪನ್ಸೇಷನ್ ಕೊಡಬೇಕು ಸರ್ಕಾರ ವತಿಯಿಂದ ಸಹಾನುಭೂತಿಯಿಂದ ಅವ್ರಿಗೆ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಕಾಂಪನ್ಸೇಷನ್ ಕೊಡ್ತೀವಿ. ಈ ವೇಳೆ ನಿಕಟಪೂರ್ವ ಸಂಸದರಾದ ಡಿಕೆ ಸುರೇಶ್, ಶಾಸಕರಾದ ಸಿಪಿ ಯೋಗೇಶ್ವರ್, ಉದಯ್ ಕದಲೂರು, ವಿಧಾನ ಪರಿಷತ್ ಸದಸ್ಯರಾದ ಎಸ್ ರವಿ, ಸುಧಾಮ್ ದಾಸ್, ಮಾಜಿ ಶಾಸಕ ಅಶ್ವಥ್, ಮಂಡ್ಯ ಜಿಲ್ಲಾಧಿಕಾರಿ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು. ಮಂಗಲ ಟಿ ತಿಮ್ಮೇಗೌಡ ಪ್ರತಿಷ್ಠಾನದ ಸಹಯೋಗದಲ್ಲಿ ಟಿ ತಿಮ್ಮೇಗೌಡ ಜನಮುಖಿ ಆಡಳಿತ ಪ್ರಶಸ್ತಿ, ಲಿಂಗಮ್ಮ ದೊಡ್ಡ ತಿಮ್ಮೇಗೌಡ ಕೃಷಿಕ ಪ್ರಶಸ್ತಿ, ಎಂಆರ್ ಶಶಿಕಲಾ ಟಿ ತಿಮ್ಮೇಗೌಡ ವಿದ್ಯಾರ್ಥಿ ಪುರಸ್ಕಾರ ಪ್ರದಾನ ಸಮಾರಂಭ ಮಂಡ್ಯ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಜರುಗಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಡಾ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ, ತಿಮ್ಮೇಗೌಡ ಅವರು ಕಾನೂನು ಪ್ರಕಾರವೇ ಜನಮುಖಿ ಸೇವೆ ನೀಡಿ ಎಲ್ಲರ ಮನಸ್ಸಲ್ಲಿ ಉಳಿದವರು. ಎಂದಿಗೂ ಅಧಿಕಾರದ ತಲೆಗೆ ಹತ್ತಿಸಿಕೊಂಡವರಲ್ಲ. ಜನಮಾನಸದಲ್ಲಿ ಇಂದಿಗೂ ಜೀವಂತವಾಗಿರುವ ಟಿ ತಿಮ್ಮೇಗೌಡ ಅವರು ಉತ್ತಮ ಆಡಳಿತ ನಡೆಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ನಿರ್ವಹಿಸುವುದು ಕಷ್ಟ. ಆದರೆ ದಯಾನಂದ ಅವರಿಗೆ 2 ಬಾರಿ ಅಧಿಕಾರ ಸಿಕ್ಕಿದೆ. ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ನಂಜೇಗೌಡ ಅವರಿಗೆ ಪ್ರಶಸ್ತಿ ನೀಡುತ್ತಿರುವ ಕಾರ್ಯ ಶ್ಲಾಘನೀಯ. ವೆಂಕಟಪ್ಪ ಅವರು ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮ ಸೇವೆ ನೀಡುತ್ತಿದ್ದಾರೆ ಎಂದರು. ಕೆಲಸ ಮಾಡಲಿಕ್ಕೆ ಅಂತ ಕೇಳೋದು ಕೆಲಸ ಅಂತ, ಇನ್ನು ಪರಕೆ ಚವರಿ ಹಿಡಿದು ಅದನ್ನು ಕೂಡ ಸೇವೆಯನ್ನು ಮಾಡುವಂಥವರು. ಅಂತಹ ಎಲ್ಲ ಸ್ತರದ ಆಯಾಮಗಳಲ್ಲಿ ಕೂಡ ಸೇವೆಯನ್ನು ಮಾಡಿದಂಥ ಕೀರ್ತಿ ನಮ್ಮ ತಿಮ್ಮೇಗೌಡರಿಗೆ ಸಲ್ಲುತ್ತೆ. ಶ್ರೀಮಠದ ಸೇವೆಯನ್ನಂತೂ ಬಹಳಷ್ಟು ಮಾಡಿದಂಥವರು. ಪೂಜ್ಯ ಗುರುಗಳ ಕಾಲದಲ್ಲಿ ಅವರು ಶ್ರೀಮಠಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಚೆನ್ನಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದರು. ಆದರೆ ಒಂದು ಅಪವಾದ ಅವರು ಹೇಳ್ತಿದ್ರು, ನಮ್ಮ ಮನೆಯವರು ನನ್ನ ಅಧಿಕಾರದ ಅವಧಿಯಲ್ಲಿ ಯಾರನ್ನು ಮನೆಗೆ ಸೇರಿಸಲೇ ಇಲ್ಲ ಅಂತ ಹೇಳಿದರು. ಹೌದಲ್ಲ? ಕೇಳಿಸ್ಕೊಂಡ್ರ? ಅದಕ್ಕೆ ಅಪವಾದವಾಗಿ ನಾನು ಚಿಕ್ಕಬಳ್ಳಾಪುರ ಶಾಖೆಯಲ್ಲಿದ್ದಾಗ ಅಲ್ಲಿ ಸನ್ಯಾಸಿಯಾಗಿ ಆ ಬ್ರಾಂಚಿನಲ್ಲಿ ಸೇವೆಯನ್ನು ಮಾಡೋ ಸಂದರ್ಭದಲ್ಲಿ
ಅಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು. ಬಹುಶಃ ನಿಮ್ಮ ಶ್ರೀಮಠದಲ್ಲಿ ಆಂಜನೇಯ ಸ್ವಾಮಿಯ ಒಂದು ದೊಡ್ಡ ದೇವಸ್ಥಾನ ಎಲ್ಲ ಇದ್ದದ್ದು ಆದರೆ ಈಗ ಅದು ಚಿಕ್ಕಬಳ್ಳಾಪುರದಲ್ಲಿ ಇದೆ, ಸಾಕಷ್ಟು ಜನ ನೀವು ನೋಡಿರ್ತೀರಿ. ಅವತ್ತಿಗೆ ಅದು ಬಿದ್ದೋಗ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿತ್ತು. ಚಾಮರ ನಾಲ್ವಡಿ ಕೃಷ್ಣರಾಜರನ್ನು ಎದುರುಗಡೆ ಕೊಟ್ಟಿದಾಗ ಅವರು ಆ ಭಾಗದಲ್ಲಿ ಆ ಕಾಲಕ್ಕೆ ಆ ರಸ್ತೆಯ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅವರು ಹೋಗ್ತಾ ಇದ್ದಂಥ ಕುದುರೆ ಆ ದೇವಸ್ಥಾನದ ಮುಂದೆ ಹೋದ್ರು, ದೇವಸ್ಥಾನ ಇಲ್ಲ, ದೇವರ ಮುಂದೆ ಬಯಲಿನಲ್ಲಿದ್ದಂಥ ಸಂದರ್ಭದಲ್ಲಿ ಹೋಗ್ಬೇಕಾದ್ರೆ ಹಾಗೆ ಮಲ್ಕೊಂಡು ಬಿಡುತ್ತಂತೆ. ಕೆಂಗೇರಿ ವಿಶ್ವ ಒಕ್ಕಲಿಗರ ಸಂಸ್ಥಾನ ಮಠದ ಪೀಠಾಧ್ಯಕ್ಷ ಶ್ರೀನಿಶ್ಚಲಾನಂದನಾಥ ಸ್ವಾಮೀಜಿ ಮಾತನಾಡಿ, ತಿಮ್ಮೇಗೌಡ ಅವರು ಉತ್ತಮ ಅಧಿಕಾರಿ ಹಾಗೂ ಅವರನ್ನು ಹತ್ತಿರದಿಂದ ನೋಡಿದಂತೆ ಗಾಂಧಿ ಗ್ರಾಮದ ಬಗ್ಗೆ ಅವರ ಅಧಿಕಾರದ ಅವಧಿಯಲ್ಲೇ ಸಲಹೆ ನೀಡಿದ್ದರು. ಅವರ ಜನಪರ ಸೇವೆಯನ್ನು ಎಲ್ಲರೂ ಕಂಡಿದ್ದಾರೆ. ತಿಮ್ಮೇಗೌಡ ಅವರ ಹೆಸರಿನಲ್ಲಿ ಸಮಾಜಮುಖಿ ಪ್ರಶಸ್ತಿ ನೀಡುತ್ತಿರುವುದು ವಿಶೇಷ ಎನಿಸುತ್ತದೆ ಎಂದು ಶ್ಲಾಘಿಸಿದರು. ಈ ಭಾಗದಲ್ಲಿ ಪ್ರಗತಿಪರ ರೈತರಾಗಿ ಗುರುತಿಸಿಕೊಂಡು ನಮ್ಮ ಪ್ರತಿಷ್ಠಾನದಿಂದ ಒಬ್ಬ ಅತ್ಯುತ್ತಮ ಪ್ರಗತಿಪರ ರೈತರಿಗೆ ಕೊಡುವಂತಹ ಪ್ರಶಸ್ತಿಗೆ ಭಾಜನಂತ ನಮ್ಮ ನಂಜೇಗೌಡರು ಹಿರಿಯರಿಗೆ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ನಮ್ಮ ತಿಮ್ಮೇಗೌಡರು ಅಂದರೆ ಇಡೀ ರಾಜ್ಯದಲ್ಲಿ ಬಹಳಷ್ಟು ಉನ್ನತ ಹುದ್ದೆಗಳನ್ನ ಅಲಂಕರಿಸಿ ತಾವು ಹೋದ ಕಡೆಯಲ್ಲೆಲ್ಲ ರೈತಾಪಿ ಸಮುದಾಯಕ್ಕೆ ಒಂದಷ್ಟು ಆಸ್ತಿಯನ್ನು ನಿರ್ಮಾಣ ಮಾಡೋದ್ರ ಮೂಲಕ, ಅವಕಾಶಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಎಲ್ಲ ಕಿರಿಯ ಅಧಿಕಾರಿಗಳಿಗೆ, ವಿಶೇಷವಾಗಿ KS ಮತ್ತು IAS ಅಧಿಕಾರಿಗಳಿಗೆ ಒಬ್ಬ ಮಾರ್ಗದರ್ಶಕ ಅಧಿಕಾರಿಯಾಗಿ ಇವತ್ತು ನಿವೃತ್ತರಾದ ಮೇಲೂ ಕೂಡ ನಾವೆಲ್ಲರೂ ಹೋದ ವರ್ಷ ಸೇರಿಕೊಂಡು ನಮ್ಮ MC ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಪ್ರತಿಷ್ಠಾನವನ್ನು ಮಾಡಿ ಅವರ ಹೆಸರಿನಲ್ಲಿ ಒಂದಷ್ಟು ಕೆಲಸಗಳನ್ನ ಮಾಡಬೇಕು ಅನ್ನೋ ತೀರ್ಮಾನ ಮಾಡ್ಕೊಂಡ್ವಿ. ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ವೆಂಕಟಪ್ಪ ಸರ್ ಕೂಡ ಆಗಮಿಸಿದ್ದಾರೆ. ಹಾಗೆಲ್ಲ ವೇದಿಕೆ ಮೇಲೆ ನಮ್ಮೆಲ್ಲ ಟ್ರಸ್ಟಿಗಳಿದ್ದಾರೆ. ಎಲ್ಲರೂ ಕೂಡ ತಾವು ನಮ್ಮ ತಿಮ್ಮೇಗೌಡ ಅಭಿಮಾನಿಗಳು ತಾವೆಲ್ಲರೂ ಕೂಡ ಇದ್ದೀವಿ. ನಿವೃತ್ತ ಜಿಲ್ಲಾಧಿಕಾರಿ ಟಿ ತಿಮ್ಮೇಗೌಡ ಮಾತನಾಡಿ, ಅಧಿಕಾರಿಗಳನ್ನು ನಿರ್ಲಕ್ಷ್ಯದಿಂದ ಕಾಣುವುದು ಬೇಡ. ರಾಜಕಾರಣಿಗಳು ಅಧಿಕಾರ ಮುಗಿದ ಮೇಲೆ ನಿಷ್ಕ್ರಿಯಗೊಳ್ಳುತ್ತಾರೆ, ಆದರೆ ಅಧಿಕಾರಿಗಳು ನಿರಂತರವಾಗಿ ಇರುತ್ತಾರೆ. ಅವರನ್ನು ಗೌರವಯುತವಾಗಿ ಸಮಾಜದಲ್ಲಿ ಕಾಣಬೇಕಿದೆ ಎಂದರು. ಇಂಥ ರಾಜಕಾರಣಿಗಳು ಪ್ರಜಾಪ್ರಭುತ್ವದಲ್ಲಿ ಅವಶ್ಯಕ. ಆದರೆ ಈಗ ಆ ಒಂದು ನಾನು ರಿಟೈರ್ ಆಗೇನೆ 20 ವರ್ಷ ಆಯಿತು. 2005ರಲ್ಲಿ ಕಾವೇರಿ ನಿಗಮದ ಫಸ್ಟ್ MD ಆಗಿ ಅದನ್ನು ಸ್ಥಾಪನೆ ಮಾಡಿ ರಿಟೈರ್ ಆದೆ. ನನ್ನ ಒಂದು ಹಿನ್ನೆಲೆಯನ್ನು ಗಮನಿಸಿ ಸರ್ಕಾರ ನನ್ನ ಟ್ರ್ಯಾಕ್ ರೆಕಾರ್ಡಲ್ಲಿ ಯಾವ ಕಳಂಕ ಇಲ್ಲ ಅಂತ ಹೇಳಿ ನನಗೆ ಮತ್ತೆ ಸ್ಟೇಟ್ ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ ಅದನ್ನು ನಾನು ಮೆಂಬರ್ ಅಂತ ಮಾಡಿ 6 ವರ್ಷ ಇದ್ದೆ. ಆಮೇಲೆ ಕರ್ನಾಟಕ ಜನಪದ ಪರಿಷತ್ತು ಜನಪದ ಲೋಕದ ಅಧ್ಯಕ್ಷರಾಗಿ ನಾಗೇಗೌಡರು, ಜಿ ನಾರಾಯಣ ಅವರ ಪರಂಪರೆಯಲ್ಲಿ 10 ವರ್ಷ ಇದ್ದು ಅದಕ್ಕೊಂದು ಆರ್ಥಿಕ ಭದ್ರತೆಯನ್ನು ಕೊಟ್ಟೆ. ಮೊದಲು ಟಿ ತಿಮ್ಮೇಗೌಡ ಜನಮುಖಿ ಆಡಳಿತ ಪ್ರಶಸ್ತಿಯನ್ನು KA ದಯಾನಂದ, ಲಿಂಗಮ್ಮ ದೊಡ್ಡಿತಿಮ್ಮೇಗೌಡ ಕೃಷಿಕ ಪ್ರಶಸ್ತಿಯನ್ನು BM ನಂಜೇಗೌಡ ಅವರಿಗೆ 25,000 ರೂಪಾಯಿ ಒಳಗೊಂಡಂತೆ ಹಾಗೂ MR ಶಶಿಕಲಾ ಟಿ ತಿಮ್ಮೇಗೌಡ ವಿದ್ಯಾರ್ಥಿ ಪುರಸ್ಕಾರವನ್ನು ಪ್ರತಿಭಾವಂತ ವಿದ್ಯಾರ್ಥಿಗಳಾದ KR ಪೇಟೆ ಧೃತಿ, ಸೌಮ್ಯ, ಮೋನಿಶಾ ಅವರಿಗೆ ನೀಡಲಾಯಿತು. ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಕಾರ್ಯದರ್ಶಿ ಶ್ರೀ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸಿದ್ದರು. ಪ್ರತಿಷ್ಠಾನದ ಅಧ್ಯಕ್ಷ AC ರಮೇಶ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರತಿಷ್ಠಾನದ ಸಲಹೆಗಾರ HM ವೆಂಕಟಪ್ಪ ಮೊದಲಾದವರು ಹಾಜರಿದ್ದರು. ಕನ್ನಡ ಪುಸ್ತಕ ಪ್ರಾಧಿಕಾರದ ಡಾಕ್ಟರ್ JP ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿ ಪುರಸ್ಕೃತ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಹಾಗೂ ಮತ್ತೆ ಶಂಕರಗೌಡ ಪುಸ್ತಕಕ್ಕೆ ಕನ್ನಡ ಪುಸ್ತಕ ಪ್ರಾಧಿಕಾರದ ಪುಸ್ತಕ ಮುದ್ರಣ ಸೊಗಸು ಬಹುಮಾನ. ಪುರಸ್ಕೃತ ಎನ್ ನಾಗರಾಜು ಅವರಿಗೆ ನಾಗರಿಕ ಅಭಿನಂದನಾ ಸಮಾರಂಭ ನಗರದ ಕರ್ನಾಟಕ ಸಂಘದ KV ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆಯಿತು. ವಿಧಾನ ಪರಿಷತ್ ಮಾಜಿ ಸದಸ್ಯ KT ಶ್ರೀಕಂಠೇಗೌಡ ಅಭಿನಂದನೆ ಸಲ್ಲಿಸಿ ನಂತರ ಅವರು ಮಾತನಾಡಿದರು. ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು ಸಾಹಿತ್ಯ, ಸಾಂಸ್ಕೃತಿಕ ಹಾಗೂ ರಂಗಭೂಮಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ನಿರಂತರವಾಗಿ ತೊಡಗಿಸಿಕೊಂಡು ಬರುತ್ತಿದ್ದಾರೆ.
ಇಂತಹ ಕನ್ನಡ ಕಟ್ಟಾಳುವನ್ನು ಕನ್ನಡ ಪುಸ್ತಕ ಪ್ರಾಧಿಕಾರ ಗುರುತಿಸಿ ಡಾಕ್ಟರ್ ಜಿಪಿ ರಾಜರತ್ನಂ ಸಾಹಿತ್ಯ ಪರಿಚಾರಕ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ಅರ್ಥಪೂರ್ಣವಾಗಿದೆ ಎಂದರು. ಮೈಸೂರು ಮಹಾರಾಜ ಕಾಲೇಜಲ್ಲಿ ಓದ್ತಿರುವ ಹೊತ್ತಿನಿಂದಲೂ ಮಂಡ್ಯದ ರೈಸಭಾನಲ್ಲಿ ಅವರು ನಡೆಸುವ ಗೆಳೆಯರ ಬಳಗದ ಎಲ್ಲ ಕಾರ್ಯಕ್ರಮಗಳಿಗೆ ಕಡ್ಡಾಯವಾಗಿ ಹಾಜರಿರ್ತಿದ್ದೆ. ನಾನು MA ಮುಗಿಸಿ ಮದ್ದೂರು ಕಾಲೇಜಿಗೆ ಉಪನ್ಯಾಸಕರಾಗಿ ಬಂದಾಗಲಂತೂ ಅವರ ಎಲ್ಲ ಕಾರ್ಯಕ್ರಮಗಳಿಗೆ ಈ ದೇಣಿಗೆ ಕೇಳಲಿಕ್ಕೂ ಕೂಡ ಆರಂಭ ಮಾಡಿದ್ರು. ಆಗ ಅವರಿಗೆ ನಾನು ಆರಂಭ ಮಾಡಿದ್ರೆ 200 ರೂಪಾಯಿಯಿಂದ. ಒಂದು ಕಾರ್ಯಕ್ರಮಕ್ಕೆ 200, 250, 500, 1000, 1,000. ಈಗ 7,500 ಮೇಲೆ ಬಂದು ನಿಂತಿದೆ. 2.5, 3 ಆಗಿ. ಹಾಗಾಗಿ ಜನರು ಯಾವುದೇ ಕಾರ್ಯಕ್ರಮವನ್ನು ಮಾಡಿ ಅವರೆಲ್ಲರೂ ಇನ್ವಾಲ್ವ್ ಆಗಬೇಕು ಅನ್ನುವಂಥ ಆಶಯದಿಂದ ಅವರೆಲ್ಲರ ಸಹಕಾರದಿಂದ ಒಂದು ರೀತಿಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಯಾಗಿ ಕಳೆದ 5-6 ದಶಕಗಳಿಂದ ನಿರಂತರ ಮಾಡ್ತಾ ಬಂದಿದ್ದಾರೆ. ಅವರು PS ಕಾಲೇಜಿನ ಪ್ರಾಧ್ಯಾಪಕರಾಗಿ ಪ್ರಾಚಾರ್ಯರಾಗಿದ್ದಂಥ ಸಂದರ್ಭದಲ್ಲಿ ಗೆಳೆಯರ ಬಳಗ ಮತ್ತು ಜನಧನಿ ಸಂಘಟನೆಗಳ ಮೂಲಕ ಇಡೀ ನಾಡಿನ ಗಮನ ಸೆಳೆಯುವಂತ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ರು. ಅದರಲ್ಲೂ ರಂಗಭೂಮಿಯ ವಿಚಾರದಲ್ಲಂತೂ ಅವರು ಯಾವತ್ತೂ ಈ ನಾಡಿನ ಮುಂಚೂಣಿಯಲ್ಲಿದ್ದಾರೆ. ಹೊಸ ಹೊಸ ನಾಟಕಗಳ ತಾಲೀಮು ಮಾಡಿಸುವುದರ ಮೇಲೆ, ಆ ರಂಗ ಚಟುವಟಿಕೆಗಳನ್ನು ಮಾಡಿಸುವುದರ ಮೇಲೆ KV ಶಂಕರಗೌಡರ ಪ್ರಭಾವ ಅವರ ವ್ಯಕ್ತಿತ್ವದ ಮೇಲೆ. ಶಂಕರಗೌಡರ ಒಡನಾಟ ಇದೆಯಲ್ಲ, ಆ ಒಡನಾಟವನ್ನ ಅವರು ನಿರಂತರವಾಗಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಮಾಜಿ ಸಚಿವ CS ಪುಟ್ಟರಾಜು ಮಾತನಾಡಿ, ಕರ್ನಾಟಕ ಸಂಘದ ಆವರಣದಲ್ಲಿ ನಡೆಯುತ್ತಿರುವ ರಂಗಮಂದಿರ ಕಾಮಗಾರಿ ಪೂರ್ಣಗೊಳಿಸುವ ಸಂಬಂಧ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅವರೊಂದಿಗೆ ಮಾತನಾಡಿ ರಂಗಮಂದಿರ ಪೂರ್ಣಗೊಳಿಸುವ ಜವಾಬ್ದಾರಿಯನ್ನು ವಹಿಸುವೆ ಎಂದು ಭರವಸೆ ನೀಡಿದರು. ಸಾಧನೆಗಳು ನನ್ನ ಜಿಲ್ಲೆಯಲ್ಲಿ, ಅದನ್ನು ಮಂಡ್ಯ ಕೇಂದ್ರ ಸ್ಥಾನದಲ್ಲಿ ಆಗ್ತಾ ಇದೆ. ವಿಶೇಷವಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ನನ್ನ ಪ್ರಾರ್ಥನೆ ಇದ್ದೆ. ಇನ್ನೂ ಅವರಿಗೆ ಆರೋಗ್ಯವನ್ನು ಕೊಟ್ಟು ಹೆಚ್ಚಿನ ದಿನಗಳ ಕಾಲ ನಮಗೆ ಮಾರ್ಗದರ್ಶನ ಮಾಡುವಂಥ ಒಂದು ಶಕ್ತಿಯನ್ನು ತಾಯಿ ಕೊಡಲಿ ಈ ಸಂದರ್ಭದಲ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ. ಅವರ ಅಭಿಲಾಷೆ ಈ ಕನ್ನಡ ಸಂಘವನ್ನು ಅತ್ಯುತ್ತಮವಾದಂಥ ರೀತಿಯಲ್ಲಿ ಈ ರಾಜ್ಯದಲ್ಲೇ ಒಂದು ಮುಂಚೂಣಿ ತರಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಏನಿದೆ. ನಾನು ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಶಾಸಕರಾಗಿ ಶ್ರೀರಣ್ಣ ನಾಯಕರು, ವಿಧಾನ ಪರಿಷತ್ ಶ್ರೀಕಂಠೇಗೌಡರು ಹೋಗ್ತಿದ್ರು. ನಾವು ಅವತ್ತಿನ ಮುಖ್ಯಮಂತ್ರಿಗಳ ಜವಾಬ್ದಾರಿ ನಿರ್ವಹಿಸ್ತಾ ಇದ್ದಂಥ ನಮ್ಮ ನಾಯಕರಾದಂಥ ಕುಮಾರಣ್ಣವರನ್ನ ಭೇಟಿ ಮಾಡಿ ಬಡ್ಜೆಟಲ್ಲಿ ಕರ್ನಾಟಕ ಸಂಘಕ್ಕೆ 1 ಕೋಟಿ ಹಣವನ್ನು ಅನೌನ್ಸ್ ಮಾಡಿಸುವಂಥ ಒಂದು ಕೆಲಸ ಮಾಡಿದ್ರು. ಇದೇ ಸಂದರ್ಭದಲ್ಲಿ ಪ್ರಶಸ್ತಿ ಪುರಸ್ಕೃತರಾದ ಕರ್ನಾಟಕ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಹಾಗೂ ಅವಿನಾಶ್ ಗ್ರಾಫಿಕ್ಸ್ ಎನ್ ನಾಗರಾಜು ದಂಪತಿಗಳನ್ನು ಅಭಿನಂದಿಸಿ ಗೌರವಿಸಲಾಯಿತು. ಮಾಜಿ ಶಾಸಕ ಎಂ ಶ್ರೀನಿವಾಸ್ ಅಭಿನಂದನಾ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿ ಹರೀಶ್, ಕಾರ್ಯಾಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್, ಖಜಾಂಚಿ ಮಂಜುಳಾ ಉದಯಶಂಕರ್, ಪದಾಧಿಕಾರಿಗಳಾದ ಕೆಂಪಮ್ಮ, ಅನಿತಾ ಹಾಜರಿದ್ದರು. ಕಾಂಗ್ರೆಸ್ ಮುಖಂಡರಾದ MS ಅಭಿಲಾಷ್ ಅವರ 47ನೇ ವರ್ಷದ ಹುಟ್ಟು ಹಬ್ಬವನ್ನು ತಮ್ಮ ನಿವಾಸದಲ್ಲಿ ಆಚರಿಸಿಕೊಂಡರು. ಸ್ನೇಹಿತರು, ಹಿತೈಷಿಗಳು, ಕುಟುಂಬ ವರ್ಗದವರು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಹಾಗೂ ಸುಭಾಷ್ ನಗರ ಕ್ರಿಶ್ಚಿಯನ್ ಕಾಲೋನಿ ಯುವಕರ ಬಳಗ MS ಅಭಿಲಾಷ್ ಅವರಿಗೆ ಅಭಿನಂದಿಸಿ ಪಟಾಕಿ ಹಚ್ಚಿ ಸಂಭ್ರಮಿಸಿದರು. ಇರಲಿ ಹುಡುಗರು ಖುಷಿ ಕುಡಿ ಅಂತ.
ಈ ಕಡೆ ನೋಡಿ ತೆಗೀರಿ ಒಂದೆರಡು ಫೋಟೋ ಕಳಿಸ್ಬೋದು. ಸರ್ ಒಂದು ನಿಮಿಷ ಸಾಗರ್ ಮಗ. ಹಾಂ ಸ್ವಲ್ಪ ಹಾಕಿ ಈ ಕಡೆ ಬಣ್ಣ ಈ ಕಡೆ ಕೈ ಬಿಡಿ ನೀವು ಕೈ ಬಿಟ್ಟು ಇದ್ರು ಫೋನ್ ಮಾಡೋರು ನೀವು ಎತ್ತಲಿಲ್ವಲ್ಲ ಒಂದು ಸ್ವಲ್ಪ ಬರ್ಬೇಕಂತ. ಹಲೋ ಆಯ್ತು ಅಪ್ಲೋಡು. ವಿಡಿಯೋ ಮಾಡ್ತಾ ಇದ್ದೆ. ಸರಿ ಆಯ್ತು ಹೋಗಿಲ್ಲ. ಓಕೆ ಸರಿ ಆಯ್ತು. ಬೆಳ್ಳಿ ಬಣ್ಣ ಬಣ್ಣ ಹೊಡ್ಕೊಡ್ತೀನಿ. ಒಂದು ನಿಮಿಷ ಓಕೆ ಓಕೆ ಮತ್ತಳಿ ಇನ್ನೊಂದ್ಸರಿ ಈ ಕಡೆ ನೋಡು. ಈ ಕಡೆ ನೋಡಿ ಎಲ್ಲ ಈ ಕಡೆ ನೋಡಿ. ಓಕೆ ಹಂಗೆ ಇಟ್ಕೊಂಡಿರಿ 2 ನಿಮಿಷ ಹಂಗೆ. ಹಲೋ ಒಳ್ಳೇದು ಬನ್ನಿ ಇಲ್ಲಿ ಬೀಸರ್ ಮನೆ ನೋಡಲಿ ಹಿಂದೆ ಕಾಣ. ಹಾಂ ಕೊಟ್ಟೆ ಇಲ್ಲ ಇದೆ. ಹಾಂ ಓಕೆ 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 ಆಚೆ ಇದ್ದೀರಾ? ಓಕೆ ಮತ್ತೆ ಕೊಡಿ ಮತ್ತೆ ಎಷ್ಟು ಕೊಡಿ ನಾಚ್ಕತ್ತ ಅಭಿಯಾನಕ್ಕೆಲ್ಲ ಇವ್ರು ಹಾಂ ಕುಮಾರಣ್ಣ ತಿನ್ಸು. ಫೋಟೋ ಅದನ್ನೇ ಅಣ್ಣ ತಿನ್ನಿಸ್ತು. ಹ್ಞೂ ಹಾಂ ಒಂದು ತಿಂಗಳು ತಗೊಳ್ಳಿ. ಫಸ್ಟ್ ಒಂದು ಫೋಟೋ ಹಾಕಲಿ.
ಬರೀ ಹಿಡ್ಕೊಳ್ಳಿ ಸಾಕು ಇಬ್ರು. ಏನೋದಿಲ್ಲ ಬಾಗುರು ನಾನು ತಿರ್ಸ್ತೀರಪ್ಪ ಒಂದು ಚೂ ತಿರ್ಸ್ಬೇಡ. ನಿಧಾನ ಓಕೆ. ಫೋಟೋ ವಿಡಿಯೋ ಎಲ್ಲ ಈ ಕಡೆ ಬಂದ್ರು, ಈ ಕಡೆ ಬನ್ನಿ. ನೂರಾರು ಸಂಖ್ಯೆಯಲ್ಲಿ ಹುಟ್ಟು ಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿಯನ್ನು ಅಮಾನತು ಮಾಡಿ ಕನ್ನಡ ಸಾಹಿತ್ಯ ಪರಿಷತ್ತು ಉಳಿಸಿ ಆಂದೋಲನ ಮೇ 17ರಂದು ಮಂಡ್ಯದಲ್ಲಿ ಮೈಸೂರು ವಿಭಾಗ ಮಟ್ಟದ ವಿವಿಧ ಕನ್ನಡ ಪರ ಜನಪರ ಸಂಘಟನೆಗಳ ಮುಖ್ಯಸ್ಥರು ಸಾಹಿತಿಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಶಾಸಕ ಕೆಟಿ ಶ್ರೀಕಂಠೇಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿ ಅವರು ಈಗಾಗಲೇ ಅನೇಕ ಆರ್ಥಿಕ ಅಶಿಸ್ತು ಮತ್ತು ಸರ್ವಾಧಿಕಾರದ ಬಗ್ಗೆ ರಾಜ್ಯಾದ್ಯಂತ ವ್ಯಾಪಕ ಚರ್ಚೆಯಾಗುತ್ತಿದ್ದು, ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಮಹೇಶ್ ಜೋಶಿಯವರ ವಿರುದ್ಧ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು, ಹಿರಿಯ ಸಾಹಿತಿಗಳು ಆದಂತಹ ಡಾಕ್ಟರ್ ಹಂಪನಾಗರಾಜಯ್ಯ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಿಗೆ ದೂರು ಕೊಟ್ಟಿರುವ ಕಾರಣಕ್ಕೆ ಅವರ ಬಗ್ಗೆ ಡಾಕ್ಟರ್ ಮಹೇಶ್ ಜೋಶಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಸುಮಾರು 45 ವರ್ಷಗಳ ಹಿಂದಿನ ದೂರುಗಳನ್ನು ಇಟ್ಟುಕೊಂಡು ಪ್ರಸ್ತುತ ದ್ವೇಷದ ಹೇಳಿಕೆ ನೀಡುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದರು. ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದು, ಈ ಕುರಿತು ಸರ್ಕಾರ ಯಾವುದೇ ಮಾಹಿತಿ ನೀಡಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿ ತತ್ಕ್ಷಣ ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕೆಂದು ಒತ್ತಾಯಿಸಿದರು. ಬೆಂಗಳೂರಿನ ಗಾಂಧಿ ಭವನದಲ್ಲಿ ಸಮಾನ ಮನಸ್ಕರ ಒಂದು ಸಮಾವೇಶ ಆಯಿತು. ಇವತ್ತಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಮಹೇಶ್ ಜೋಶಿಯವರ ನಿರಂಕುಶ ಆಡಳಿತ, ಪ್ರಜಾಪ್ರಭುತ್ವ ವಿರೋಧಿ ನಡವಳಿಕೆಯನ್ನು ಖಂಡಿಸಿ ಆ ಸಮಾವೇಶ ನಡೆದಿತ್ತು. ಆ ಸಮಾವೇಶದಲ್ಲಿ ಒಂದು ನಿರ್ಣಯ ಆಯಿತು. ಜೋಶಿಯವರ ವಿರುದ್ಧದ ಪ್ರತಿಭಟನಾ ಸಮಾವೇಶ ಮೊದಲಿಗೆ ಮಂಡ್ಯದಲ್ಲೇ ಆಗಲಿ, ಈ ಹೋರಾಟ ಮಂಡ್ಯದ ನೆಲದಿಂದ ಪ್ರಾರಂಭ ಆಗಲಿ ಅಂತೇಳಿ. ಅದಕ್ಕೆ ಕಾರಣವೂ ಇತ್ತು. ಮೊನ್ನೆ ನಡೆದಂಥ ಸಮ್ಮೇಳನದಲ್ಲಿ ಅವರು ಪಡೆದುಕೊಂಡಂಥ 2.5 ಕೋಟಿಗೆ ಹಣಕ್ಕೆ ಲೆಕ್ಕಕ್ಕೆ ಹಿಡಿದಾಗ ಭಾಳ ಉಡಾಫೆಯ ಮಾತುಗಳನ್ನು ಅವರು ಆಡಿದ್ದಾರೆ. ಆ ಲೆಕ್ಕವನ್ನು ಕೊಡುವ ಮನಸ್ಥಿತಿಯಲ್ಲೂ ಅವರು ಇಲ್ಲ. ಇದು ಒಂದು ವಿಚಾರ. ಇನ್ನೊಂದು ಕಡೆ ಸಾಹಿತ್ಯ ಪರಿಷತ್ತಿಗೆ ಪದೇ ಪದೇ ತಿದ್ದುಪಡಿ ತರಲಿಕ್ಕೆ ಅವರು ಮುಂದಾಗಿದ್ದಾರೆ. ಬಳ್ಳಾರಿಯಲ್ಲಿ ಒಂದು ಸಭೆಯನ್ನು ಕರೆದು ಅಲ್ಲಿಯ ಜನ ಮತ್ತು ಅಲ್ಲಿಯ ಘಟಕ ಆ ಒಂದು ಸಮಾವೇಶಕ್ಕೆ ಪೂರಕವಾಗಿ ನಿಲ್ಲದೇ ಇದ್ದಾಗ ಮತ್ತೆ ಅದನ್ನು ಮುಂದೂಡಿದ್ದಾರೆ. ಏನವರ ಆಶಯ? ಜಿಲ್ಲಾ ಸಾಹಿತ್ಯ ಪರಿಷತ್ತು, ತಾಲೂಕು ಸಾಹಿತ್ಯ ಪರಿಷತ್ತುಗಳಿಗಿರ್ತಕ್ಕಂಥ ಅಧಿಕಾರಿಗಳನ್ನು ಪೂರ್ಣವಾಗಿ ತಾನೇ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಅವರ ಈ ತಿದ್ದುಪಡಿಯ ಆಶಯ ಆಗಿದೆ. ಒಂದು ರೀತಿ ನಿರಂಕುಶ ಪ್ರಭುವಿನ ರೀತಿಯಲ್ಲಿ ನಡ್ಕೊಳ್ಬೇಕು ಅನ್ನುವಂಥದ್ದು ಅವರ ಆಶಯ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳೋದಾದರೆ, ಇಲ್ಲಿ ಅವ್ರ ತಿದ್ದುಪಡಿ ಸೂಚನೆ ನೋಡಿ. 21 ಅಧ್ಯಕ್ಷರ ಕಾರ್ಯಕಾರಿ ಸದಸ್ಯರ ಸ್ಥಾನಕ್ಕೆ ರಾಜೀನಾಮೆ ಸ್ಥಾನ ಮತ್ತು ತೆರವು ಆದರೆ ತೆರವಾದ ಸ್ಥಾನಕ್ಕೆ ಬೇರೊಬ್ಬರನ್ನು ಸಹ ಆಯ್ಕೆ ಮಾಡಿಕೊಳ್ಳುವುದು, ರಾಜೀನಾಮೆ ಅಂಗೀಕೃತವಾದ ಅಥವಾ ಬೇರಾವುದೇ ಕಾರಣದಿಂದಾಗಿ ತೆರವಾದ ಸ್ಥಾನಕ್ಕೆ ಉಳಿದ ಅವಧಿಗೆ ಅರ್ಹರಾದ ಬೇರೊಬ್ಬರನ್ನು ಸಹ ಆಯ್ಕೆ ಮಾಡಿಕೊಳ್ಳುವ ಅಧಿಕಾರವನ್ನು ಆಯಾ ಘಟಕದ ಕಾರ್ಯಕಾರಿ ಸಮಿತಿ ಹೊಂದಿರುತ್ತದೆ. ಅವರು ಶಿಫಾರಸು ಮಾಡೋದನ್ನು ರಾಜ್ಯ ಅಧ್ಯಕ್ಷರು ಅನುಮೋದನೆ ಮಾಡಿ ಕಳಿಸ್ಕೊಳ್ಬೇಕು. ಈಗ ಅದನ್ನು ಕೈ ಬಿಡಲಾಗಿದೆ. ಕೈ ಬಿಡಬೇಕು ಅಂತೇಳಿ ಅಂದರೆ, ಈಗ ಜಿಲ್ಲಾ ಘಟಕಗಳಿಗೆ ಯಾರಾದರೂ ಹುದ್ದೆ ತೆರವಾದರೆ ಆಯ್ಕೆ ಮಾಡಿಕೊಳ್ಳುವಂಥ ಅಧಿಕಾರ ಅಲ್ಲಿ ಕಾರ್ಯಕಾರಿ ಮಂಡಳಿಗಿದೆ. ಈಗ ಪ್ರಸ್ತುತ ಬಡ್ಜೆಟ್ನ ಬಯಲಾದಲ್ಲಿರ್ತಕ್ಕಂಥ ಪ್ರಕಾರ
ಈಗ ಅವರೇನು ಮಾಡ್ತಾಯಿದ್ರೆ ಆ ಇಡೀ ಅಧಿಕಾರವನ್ನು ತಾವೇ ತಗೊಳ್ತಾ ಇದ್ದಾರೆ, ರಾಜ್ಯಾಧ್ಯಕ್ಷರು ತಗೊಳ್ತಾ ಇದ್ದಾರೆ. ಇದು ಸಾಹಿತ್ಯ ಪರಿಷತ್ತಿನ ವಿರೋಧಿ ನಡವಳಿಕೆ. ಒಬ್ಬ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದವರು ಒಂದು ಆರೋಗ್ಯಪೂರ್ಣ ವಾತಾವರಣವನ್ನು ನಿರ್ಮಾಣ ಮಾಡಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋಗಬೇಕು, ಅಧಿಕಾರ ವಿಕೇಂದ್ರೀಕರಣ ಇರಬೇಕು, ಜಿಲ್ಲಾ ಘಟಕಗಳಿಗೆ ಸಮಿತಿಗಳಿರ್ತಕ್ಕಂಥ ಅಧಿಕಾರವನ್ನು ತೆಗೆದುಕೊಳ್ಳಬೇಕು ಅನ್ನೋಂಥ ಆಲೋಚನೆಯೇ ತಪ್ಪು, ಕೆಟ್ಟದ್ದು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷ ಪ್ರೊಫೆಸರ್ ಜಯಪ್ರಕಾಶ ಗೌಡ ಮಾತನಾಡಿ, 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ಕಾರ ನೀಡಿದ್ದ 30 ಕೋಟಿ ಅನುದಾನದಲ್ಲಿ 2.5 ಕೋಟಿಯನ್ನು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತು ಪಡೆದಿರುತ್ತದೆ. ಈಗಾಗಲೇ ಜಿಲ್ಲಾಡಳಿತ ಮತ್ತು ಸ್ವಾಗತ ಸಮಿತಿಯು 27.50 ಕೋಟಿಗೆ ಕೆಎಸ್ಎಂಸಿ ಮತ್ತು ಈ ಅಡಿಯಲ್ಲಿ ವೆಚ್ಚ ಮಾಡಿ ಲೆಕ್ಕಪತ್ರಗಳನ್ನು ನೀಡಿರುತ್ತಾರೆ. ಆದರೆ ಮಹೇಶ್ ಜೋಶಿಯವರು 2.5 ಕೋಟಿಗೆ ಇದುವರೆಗೂ ಲೆಕ್ಕ ನೀಡದೆ ಇನ್ನೂ 6 ತಿಂಗಳ ಸಮಯವಿದೆ, ನಂತರ ಲೆಕ್ಕ ಕೊಡುತ್ತೇನೆಂದು ಹೇಳುವ ಮೂಲಕ ಉದ್ದಟತನ ಮೆರೆದಿರುತ್ತಾರೆ ಎಂದು ಹೇಳಿದರು. ಹಾಗಾಗಿ ಅವ್ಯವಹಾರಗಳು ಮೇಲ್ನೋಟಕ್ಕೆ ಕಂಡುಬಂದಿರುವುದರಿಂದ ನಾವು ನಿಖರವಾದ ಮಾಹಿತಿ ತೋರಬೇಕು ಎಂದು ಮುಂದಿನ ದಿನಗಳಲ್ಲಿ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತು ಉಳಿಸಿ ಅನ್ನುವಂಥ ಒಂದು ಅಭಿಯಾನವನ್ನು ಮಂಡ್ಯದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ನಿನ್ನೆ ತಾಲೂಕು ಸಾಹಿತ್ಯ ಪರಿಷತ್ತಿನ ಎಲ್ಲ ಅಧ್ಯಕ್ಷರು, ವಿವಿಧ ಸಂಘಟನೆಗಳ ಮುಖ್ಯಸ್ಥರು ನಿನ್ನೆ ಸಭೆಯನ್ನು ಮಾಡಿ ಅವರಿಂದ ನಾವು ಒಪ್ಪಿಗೆಯನ್ನು ಪಡೆದು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೀಬೇಕು ಅಂತನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ಇವತ್ತು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬಂದಿದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ತನ್ನು ಉಳಿಸಿ ಅನ್ನುವಂಥ ಅಭಿಯಾನ ಅಧಿಕೃತವಾಗಿ ಮಂಡ್ಯದಿಂದ ಪ್ರಾರಂಭ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ಬೆಂಗಳೂರಿನಲ್ಲಿ ಸೇರಿದಂಥ ಸಭೆಯಲ್ಲಿ ತೆಗೆದುಕೊಂಡಿತ್ತು. ಅದಕ್ಕೋಸ್ಕರವಾಗಿ ಮಂಡ್ಯದ ಹಲವಾರು ಜನ ಸ್ನೇಹಿತರನ್ನು ಕರೆಸಿ ಅವರ ಒಪ್ಪಿಗೆಯನ್ನು ಪಡೆದು ಅವರ ಅಭಿಪ್ರಾಯವನ್ನು ಪಡೆದು ಈ ಅಭಿಯಾನವನ್ನು ಈ ತಿಂಗಳ 17ನೇ ತಾರೀಕು ಮಂಡ್ಯದಿಂದ ಪ್ರಾರಂಭ ಮಾಡಬೇಕು. ಆನಂತರ ಅದು 4 ವಿಭಾಗಗಳಲ್ಲಿ ಈ ಅಭಿಯಾನವನ್ನು ಪ್ರಾರಂಭ ಮಾಡಬೇಕು. ಆ ಮೂಲಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಅದು ನಡೆದುಕೊಳ್ಳುವ ಹಾಗೆ ನಾವು ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನ ತೆಗೆದುಕೊಂಡಿದ್ವಿ. ಆ ಹೋರಾಟ ಸಮಿತಿ ಅಧ್ಯಕ್ಷರಾಗಿ ಸನ್ಮಾನ್ಯ ಕೆ.ಟಿ. ಶ್ರೀಕಂಠೇಗೌಡರು ಇರಬೇಕು ಅನ್ನುವಂಥ ತೀರ್ಮಾನ ನಿನ್ನೆ ಆಯಿತು. ಅದರ ಪ್ರಕಾರವಾಗಿ ಕೆ.ಟಿ. ಶ್ರೀಕಂಠೇಗೌಡರು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಗೋಷ್ಠಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರುಗಳಾದ ಪ್ರೊಫೆಸರ್ ಜಿಟಿ ವೀರಪ್ಪ, ಎಂವಿ ಧರಣೇಂದ್ರಯ್ಯ, ತಾಲೂಕು ಕಸಾಪ ಮಾಜಿ ಅಧ್ಯಕ್ಷ ಎಸ್ಕೆ ಮಹೇಶ್, ಸಿ ಕುಮಾರಿ ಹಾಜರಿದ್ದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೇ 8ರಂದು ಮಂಡ್ಯ ನಗರ ಸಂಚಾರ ಮಾಡಲಿದ್ದು ಹಲವು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಗರದ ಕನಕ ಭವನ ಆವರಣದಲ್ಲಿ ಬಾಲಕರ ವಿದ್ಯಾರ್ಥಿ ನಿಲಯ ನೂತನ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಮೈಶುಗರ್ ಹಾಗೂ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಮೊದಲಿಗೆ ಗಿರಿಜಾ ಥಿಯೇಟರ್ ಪಕ್ಕ ಎನ್ಡಿಸಿಸಿ ಬ್ಯಾಂಕ್ ನೂತನ ಆಡಳಿತ ಕಚೇರಿಯ ಶಂಕುಸ್ಥಾಪನೆ ನೆರವೇರಿಸಿ ಮೈಶುಗರ್ ಆವರಣದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಂಚಿನ ಪುತ್ಥಳಿ ಅನಾವರಣ ಮಾಡಲಿದ್ದಾರೆ. ನಂತರ ಬಾಲಕರ ವಿದ್ಯಾರ್ಥಿ ನಿಲಯ ನೂತನ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸುವರು ಎಂದರು. ಗುರುವಾರ ದಿನಾಂಕ 8ನೇ ತಾರೀಕು ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮಂಡ್ಯ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಅವತ್ತಿನ ದಿನ ಹಲವಾರು ಶಂಕುಸ್ಥಾಪನೆ ಮತ್ತು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂಗೆ ತಮಗೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ವಿಚಾರ ಮತ್ತು ಜಿಲ್ಲೆಯ ಮತ್ತು ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು, ಭಾಳ ಮುಖ್ಯವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಮೊದಲಿಗೆ ಗಿರಿಜಾ ಥಿಯೇಟ್ರ್ ಪಕ್ಕ ಇರತಕ್ಕಂಥ ಮಂಡ್ಯ ಜಿಲ್ಲಾ ಸಹಕಾರ ಬ್ಯಾಂಕ್ನ ಕಟ್ಟಡದ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿಂದ ಮೈಸೂರು ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ನಾಲ್ವಡಿ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಕಂಚಿನ ಪುತ್ಥಳಿಯನ್ನು ಅನಾವರಣ ಮಾಡೋದು ಮತ್ತು ನೂತನ 30 ಮೆಗಾವ್ಯಾಟ್ ಟರ್ಬೈನ್ನ ನೂತನ ರೋಟ್ರಿಯನ್ನು
ಮೈಸೂರು ಸಕ್ಕರೆ ಕಾರ್ಖಾನೆಯಲ್ಲಿ ಪ್ರಾಯೋಗಿಕವಾಗಿ ಚಾಲನೆ ಮಾಡ್ತಕ್ಕಂಥದ್ದು. ಅದು ಮುಗಿದ ನಂತರ ನಮ್ಮ ಕನಕ ಭವನದ ಆವರಣದಲ್ಲಿರ್ತಕ್ಕಂಥ ಜಾಗದಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು. ಜೊತೆಗೆ ನಮ್ಮ ಕೆಮ್ಮಗಿಲು ಪತ್ರಿಕೆಯ 8 ಪುಟಗಳ ಆವೃತ್ತಿಯನ್ನು ಲೋಕಾರ್ಪಣೆ ಮಾಡ್ತಕ್ಕಂಥದ್ದು. ಈ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಲಿಕ್ಕೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳು ನಮ್ಮ ಮಂಡ್ಯ ನಗರಕ್ಕೆ ಬರ್ತಾ ಇದ್ದಾರೆ. ಇವ್ರ ಜೊತೆಗೂಡಿ ಮಂಡ್ಯ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್ ಮಾತನಾಡಿ, ಅಧ್ಯಕ್ಷತೆಯ ಶಂಕುಸ್ಥಾಪನೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕಾಗಿನೆಲೆ ಮಹಾಸಂಸ್ಥಾನದ ಶಿವನಂದಾಪುರಿ ಸ್ವಾಮೀಜಿಗಳು ವಹಿಸಲಿದ್ದು, ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ, ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಸಚಿವರುಗಳಾದ ಶಿವರಾಜ ತಂಗಡಗಿ, ಎಚ್.ಸಿ. ಮಹದೇವಪ್ಪ, ಭೈರತಿ ಸುರೇಶ್, ಎಚ್.ಎಂ. ರೇವಣ್ಣ, ಜಮೀರ್ ಅಹಮದ್ ಖಾನ್, ಶಾಸಕರಾದ ರಮೇಶ್ ಬಾಬು, ಬಂಡಿಸಿದ್ದೇಗೌಡ, ಪಿಎಂ ನರೇಂದ್ರ ಸ್ವಾಮಿ, ರವಿಕುಮಾರ್ ಗಣಿಗ ಘನ ಉಪಸ್ಥಿತಿ ವಹಿಸುವರು ಎಂದು ಹೇಳಿದರು. ಏನಿವತ್ತು 8ನೇ ತಾರೀಕು ಮಂಡ್ಯ ನಗರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಆಗಮಿಸ್ತಾ ಇದ್ದಾರೆ. ಯಾತಕ್ಕೋಸ್ಕರ ಆಗಮಿಸ್ತಾರೆ ಅಂತೇಳಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೇವೆ. ಮೊದಲು ಮುಖ್ಯಮಂತ್ರಿಗಳು ಮಂಡ್ಯ ಜಿಲ್ಲಾ ಸಹಕಾರ ಸಂಘ DCC ಬ್ಯಾಂಕಿನ ನೂತನ ಕಟ್ಟಡದ ಶಂಕುಸ್ಥಾಪನೆ ಕಾರ್ಯಕ್ರಮ ಮೊದಲು ನೆರವೇರಿಸ್ತಾರೆ. ಅದಾದ ನಂತರ ಮಂಡ್ಯ ಸಕ್ಕರೆ ಕಂಪನಿಯ ಆವರಣದಲ್ಲಿ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ ಪುತ್ಥಳಿಯ ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡ್ತಾರೆ. ಅದಾದ ನಂತರ ಮಂಡ್ಯ ಜಿಲ್ಲೆಯ ಕುರುಬರ ಸಂಘದ ಆವರಣದಲ್ಲಿ ನೂತನವಾಗಿ ಬಾಲಕರ ವಿದ್ಯಾರ್ಥಿ ನಿಲಯ ಕಟ್ಟಡದ ಶಂಕುಸ್ಥಾಪನೆಯನ್ನು ನೆರವೇರಿಸಿ ಅದೇ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಇಲ್ಲಿ ನಾವೆಲ್ಲ ಏರ್ಪಡಿಸಿದ್ದೇವೆ. ಆದ್ದರಿಂದ ಮಂಡ್ಯ ಜಿಲ್ಲೆ ಎಲ್ಲ ವರ್ಗದ ಎಲ್ಲ ಸಮಾಜದವನ್ನ ಭಾಗವಹಿಸಬೇಕು ಅಂತ ನಾನು ಮನವಿ ಮಾಡಿಕೊಡ್ತೇನೆ. ಮಂಡ್ಯ ಜಿಲ್ಲೆಯ ಕುರುಬರ ಸಂಘದ ಹಾಸ್ಟೆಲು ಯಾವುದೇ ಕುರುಬ ಸಂಘನೇ ಅಲ್ಲಿ ವಿದ್ಯಾರ್ಥಿಗಳಿರಲಿಲ್ಲ. ಎಲ್ಲ ಸಮಾಜದ ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿ ಅಧಿಕಾರಿಗಳೇ ಹೋಗಿದ್ದಾರೆ. ಹಾಗಾಗಿ ಒಂದು ಸಮಾಜ ಅಂದರೆ ಯಾರು ಬಡತನದಲ್ಲಿರ್ತಾರೆ ಅಂಥ ಮಕ್ಕಳಿಗೆ ಹಾಸ್ಟೆಲನ್ನ ಕಟ್ಟಿಕೊಳ್ತಕ್ಕಂಥ ನಾವು ಮೊದಲಿಂದಲೂ ಕೂಡ ಬಂದಿದ್ದೇವೆ. ಹಾಗಾಗಿ ಈ ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಮಂಡ್ಯ ಜನತೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತೇಳಿ ಮತ್ತೊಮ್ಮೆ ನಾನು ಮನವಿ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತೇನೆ. ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಶ್ರೀನಿವಾಸ್, ಖಜಾಂಚಿ ರಾಜು, ನಗರಸಭೆ ಮಾಜಿ ಸದಸ್ಯ ಮಹೇಶ್, ಮಂಜುನಾಥ್, ವಿಜಯ್ ಕುಮಾರ್, ಕೆಂಚಪ್ಪ ಇದ್ದರು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಕೆರಗೋಡು ಭೀಮೋತ್ಸವ ಕಾರ್ಯಕ್ರಮ ಮಂಡ್ಯ ತಾಲೂಕಿನ ಕೆರಗೋಡು ಗ್ರಾಮದ ಮೊದಲನೇ ಬ್ಲಾಕ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ. ರವಿಕುಮಾರ್ ಗಣಿಗ ಉದ್ಘಾಟಿಸಿದರು. ನಮ್ಮೊಟ್ಟಿಗೆ ಇರುವಂತಹ ಶಾಸಕರು ಉದ್ಘಾಟಿಸಬೇಕು. ಎಲ್ಲ ಗಣ್ಯರು ಪುಷ್ಪಾರ್ಚನೆ ಮಾಡಿ ನಮ್ಮ ಕೆರಗೋಡು ವಿಭಾಗದ ಆರಕ್ಷಕ ಠಾಣೆಯ ಎಲ್ಲ ಮುಖ್ಯ ಸಿಬ್ಬಂದಿಗಳು ಹಾಗೂ ಪೊಲೀಸ್ ಸಿಬ್ಬಂದಿಗಳು. ನಂತರ ಮಾತನಾಡಿದ ಅವರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬರೆದ ಶ್ರೇಷ್ಠ ಸಂವಿಧಾನವನ್ನು ಕೋಮುವಾದಿಗಳು ಬದಲಾಯಿಸುವುದಕ್ಕಾಗಿ ಧರ್ಮ ಹಾಗೂ ಜಾತಿಗಳ ನಡುವೆ ವಿಷಬೀಜ ಬಿತ್ತುವ ಮೀರ್ ಸಾದಿಕ್ ಕೆಲಸವನ್ನು ಮಾಡುತ್ತಿದ್ದಾರೆ. ಅಂತವರ ಬಗ್ಗೆ ಸಾರ್ವಜನಿಕರು ಹಾಗೂ ಯುವಕರು ಎಚ್ಚರ ವಹಿಸಬೇಕೆಂದು ತಿಳಿಸಿದರು. ಅಂಬೇಡ್ಕರ್ ಉತ್ಸವ ಬರೀ ಏಪ್ರಿಲ್ 14 ಮಾತ್ರ ನಡೀಬಾರದು. ಇಡೀ ದಿನ, ಇಡೀ ವರ್ಷ 365 ದಿನ ಇಡೀ ಭಾರತ ದೇಶದ ಗಲ್ಲಿಗಳಲ್ಲಿ ಅಂಬೇಡ್ಕರ್ ಉತ್ಸವ ನಡೆದ್ರೆ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ನಮ್ಮ ಸಂವಿಧಾನಕ್ಕೆ ಒಂದು ಬೆಲೆ ಕೊಟ್ಟಂಗಾಗುತ್ತೆ. ಅದು ಅಂಬೇಡ್ಕರ್ ಅವರ ಒಂದು ಮಾದರಿ. ಇವತ್ತು ಮಂಡ್ಯದ 2 ಕಡೆ ನಾನು ಇದು 2ನೇ ಕಾರ್ಯಕ್ರಮ ಅಂಬೇಡ್ಕರ್ ಜಯಂತ್ಯೋತ್ಸವನ ಭಾಗಿಯಾಗ್ತಾ ಇರೋದು. ಒಂದು ಕೊಮ್ಮೇರಹಳ್ಳಿಯಲ್ಲೂ ಕೂಡ ನಿಮ್ಮಂತ ಎಲ್ಲ ಬುದ್ಧಿಜೀವಿಗಳು ಸೇರಿ ಬಹಳ ಅದ್ದೂರಿಯಾಗಿ 3 ಗಂಟೆಗೆನೆ ಅಂಬೇಡ್ಕರ್ ನಿಮ್ಮ ಕೆರಗೋಡ್ನಲ್ಲಿ ಮಾಡ್ತೀರಾ ನೀವು ಅಂತೇಳಿ ಅವರು 3 ಗಂಟೆಗೆನೆ ಬಹಳ ಅದ್ದೂರಿಯಾಗಿ ಮಾಡಿದ್ರು. ಒಬ್ಬ IRS ಆಫೀಸರು. ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ, ಪ್ರಪಂಚದ 70ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗಳು, ಪ್ರತಿಮೆಗಳು ಇವೆ ಎಂದರೆ ಅವರ ಚಿಂತನೆ, ಸಾಧನೆ, ಕೊಡುಗೆಗಳು ಯಾವ ಮಟ್ಟದಲ್ಲಿವೆ ಎಂಬುದರ ಬಗ್ಗೆ ಆತ್ಮಾವಲೋಕನ ಮಾಡಬೇಕು ಎಂದು ಹೇಳಿದರು. ನಾವೆಲ್ಲ ತಿಳಿದಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು
ಕೇವಲ ಭಾರತಕ್ಕೆ ನಾಯಕರಲ್ಲ, ಕೇವಲ ಭಾರತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲ, ಇಡೀ ವಿಶ್ವಕ್ಕೆ ನಾಯಕರಾಗಿ ವಿಶ್ವ ನಾಯಕರಾಗಿರ್ತಕ್ಕಂಥ ಒಬ್ಬ ಧೀಮಂತ ಮಹಾನ್ ಮಾನವತಾವಾದಿ. ಹಾಗಾಗಿ ಸುಮಾರು 70ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಪುತ್ಥಳಿ ಮತ್ತೆ ಪ್ರತಿಮೆಗಳು ಇದೆ ಅಂತ ಹೇಳಿದ್ರೆ ಅವರ ಒಂದು ಚಿಂತನೆಗಳು, ಅವರ ಒಂದು ಸಾಧನೆಗಳು, ಅವರ ಒಂದು ಕೊಡುಗೆಗಳು ಯಾವ ಮಟ್ಟದಲ್ಲಿ ಇದೆ ಎನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಆತ್ಮಾವಲೋಕನವನ್ನ ಮಾಡಿಕೊಳ್ಬೇಕು. ಮೈಸೂರು ಪತ್ರಕರ್ತರ ಸಂಘದ ಅಧ್ಯಕ್ಷ ದೀಪಕ್ ಮುಖ್ಯ ಭಾಷಣ ಮಾಡಿದರು. ಆದ್ರೆ ಸೋದರತ್ವ ಇಲ್ಲ, ಅದರ ಕೊರತೆ ಕೆರಗೋಡಿಗೆ ಮಾತ್ರ ಸೀಮಿತ ಆಗಿಲ್ಲ, ಮಂಡ್ಯಗೆ ಮಾತ್ರ ಸೀಮಿತ ಆಗಿಲ್ಲ, ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ, ಇಡೀ ದೇಶದಲ್ಲೇ ಈ ಜಾತಿ ವ್ಯವಸ್ಥೆ ಒಳಗಡೆ ಅಲ್ಲಲ್ಲಿ ಸೌಹಾರ್ದತೆ ಇರ್ಬೋದು, ಆದ್ರೆ ಸೋದರತ್ವದ ಕೊರತೆ ತುಂಬಾ ಕಾಡ್ತಾ ಇದೆ. ನಮ್ಮ ನಡುವೆ ನಾವೆಲ್ಲರೂ ಕೂಡ ಅಣ್ಣ ತಂದಿರು ಅಂತೇಳಿ ಬದುಕಬೇಕು ಅನ್ನುವ ಬಾಬಾ ಸಾಹೇಬ್ರ ಕನಸು 75 ವರ್ಷ ಆದ್ರೂ ಕೂಡ ಇನ್ನೂ ನನಸಾಗಿಲ್ಲ ಅನ್ನೋ ಕೊರಗಿನಲ್ಲೇ ನಾವು ಬಾಬಾ ಸಾಹೇಬ್ರನ್ನ ನಾವು ನೆನಪುಗಳನ್ನ ಮಾಡ್ಕೋಬೇಕಾಗಿದೆ. ಮೈಶುಗರ್ MD ಮಂಗಲ್ ದಾಸ್, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಗುರುಪ್ರಸಾದ್ ಕೆರಗೋಡು ಅಧ್ಯಕ್ಷತೆ ವಹಿಸಿದ್ದರು. ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ ಅಧ್ಯಕ್ಷ ವಿನಯ್ ಕುಮಾರ್, ಮುಖಂಡರಾದ ಮುದ್ದನಘಟ ಮಹಾಲಿಂಗೇಗೌಡ, ಮಂಡ್ಯ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ನಾಗೇಶ್, SP ನಾಗರಾಜು, ಮದನ್, ಪ್ರಸನ್ನ ಕುಮಾರ್, ವಸಂತರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನವೀನ್, ಸದಸ್ಯರಾದ ಶಾಂತಗಿರಿ, ಲಿಂಗದೇವರು, ಸುಹಾಸಿನಿ, ದಿವಾಕರ್ ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಸೋಮಶೇಖರ್ ಕೆರಗೋಡು ಸ್ವಾಗತಿಸಿದರು. ಕಾರ್ಯಕ್ರಮಕ್ಕೂ ಮೊದಲು ಕೆರಗೋಡು ಗ್ರಾಮದ ಪ್ರಮುಖ ಬೀದಿಯಲ್ಲಿ ಕೆರಗೋಡು ಭೀಮೋತ್ಸವದ ಮೆರವಣಿಗೆ ನಡೆಯಿತು. ಮೈಸೂರಿನ ಜಯಶಂಕರ್ ಮೇಸ್ತ್ರಿ ಮತ್ತು ಪದ್ಮಪಾಣಿ ಲಲಿತ ಕಲಾ ಅಕಾಡೆಮಿಯವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಅರಿವು ಬೋಧಿ ಫೌಂಡೇಶನ್ನ ವತಿಯಿಂದ ಖಾಸಗಿ ಶಾಲೆ ಕಾಲೇಜುಗಳಲ್ಲಿ ಶಿಕ್ಷಕರ ನೇಮಕಾತಿಗಾಗಿ ಮೈಸೂರು ವಿಭಾಗೀಯ ಶಿಕ್ಷಕರ ಉದ್ಯೋಗ ಮೇಳ ಕಾರ್ಯಕ್ರಮವನ್ನು ಮೇ 17ರ ಬೆಳಗ್ಗೆ 8ರಿಂದ ಸಂಜೆ 4ರವರೆಗೆ ಮಂಡ್ಯ ನಗರದಲ್ಲಿ ಆಯೋಜಿಸಲಾಗಿದೆ ಎಂದು ಫೌಂಡೇಶನ್ನ ಗಣೇಶ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಉದ್ಯೋಗ ಮೇಳವು ನಗರದ ಸರ್ಕಾರಿ ಮಹಿಳಾ ಕಾಲೇಜು, ಕಲ್ಲುಕಟ್ಟಡ, ಬಾಲಕಿಯರ ಸರ್ಕಾರಿ PU ಕಾಲೇಜು, ರೋಟರಿ ವಿದ್ಯಾಸಂಸ್ಥೆ ಹಾಗೂ ಸಂತ ಜೋಸೆಫರ ವಿದ್ಯಾಮಂದಿರದ ಆವರಣದಲ್ಲಿ ನಡೆಯಲಿದೆ ಎಂದರು. ಕಾರ್ಯಕ್ರಮವು ಅರೆಶಂಕರ ಮಠದ ಸಿದ್ದರಾಮ ಚೈತನ್ಯ ಸ್ವಾಮೀಜಿ ಮಾರ್ಗದರ್ಶನದಲ್ಲಿ ನಡೆಯಲಿದ್ದು, ಶಾಸಕ ರವಿಕುಮಾರ್ ಗೌಡ ಅಧ್ಯಕ್ಷತೆ ವಹಿಸುವರು. ಮೈಸೂರು, ಚಾಮರಾಜನಗರ, ಹಾಸನ, ಕೊಡಲು, ಮಂಡ್ಯ ಜಿಲ್ಲೆಗಳ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಭಾಗವಹಿಸಲಿದ್ದು, ಒಟ್ಟು 150 ಶಿಕ್ಷಣ ಸಂಸ್ಥೆಗಳು ಸಂದರ್ಶನ ಮಾಡಿ ಶಿಕ್ಷಕರ ಆಯ್ಕೆ ಮಾಡಲಿದ್ದು, ಉದ್ಯೋಗ ಆಕಾಂಕ್ಷಿತ ಶಿಕ್ಷಕರು 10 ಶಿಕ್ಷಣ ಸಂಸ್ಥೆಗಳಿಗೆ ಸಂದರ್ಶನ ನೀಡಬಹುದಾಗಿದೆ ಎಂದು ಹೇಳಿದರು. ಸಂಸ್ಥೆಗಳಲ್ಲಿ ಶಿಕ್ಷಕರ ಖಾಲಿ ಯಾವ್ಯಾವ ಹುದ್ದೆಗಳಿದ್ದಾವೆ ಆ ಶಿಕ್ಷಕರ ಮುಖ್ಯಸ್ಥರು ಉದ್ಯೋಗ ಮೇಳಕ್ಕೆ ಆಗಮಿಸಿ ಇಲ್ಲಿ ಶಿಕ್ಷಕರ ನೇಮಕಾತಿ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಈ ಶಿಕ್ಷಕರ ಉದ್ಯೋಗ ಮೇಳದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮೇ 17ರಂದು ಶನಿವಾರ ದಿವಸ, ಅವತ್ತಿನ ದಿವಸ ಇಲ್ಲಿ ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ. ಮಂಡ್ಯ ನಗರದ ಕಲ್ಲು ಕಟ್ಟಡದಲ್ಲಿರ್ತಕ್ಕಂಥ ಕಾಲೇಜ್ ಆವರಣ, ರೋಟರಿ ಶಿಕ್ಷಣ ಸಂಸ್ಥೆ ಹಾಗೂ ನಮ್ಮ ಪದವಿ ಶಿಕ್ಷಣ ಕಾಲೇಜಿನ ಆವರಣದಲ್ಲಿ ಮತ್ತು
ಮುಂದಗಡೆ ಸೆಂಟ್ ಜೋಸೆಫ್ ಶಾಲೆ ಆವರಣದಲ್ಲಿ ನಡೀತದೆ. ಖಾಸಗಿ ಶಿಕ್ಷಣ ಸಂಸ್ಥೆಯವರು ಆಗಮಿಸ್ತಾ ಇದ್ದಾರೆ. ತಮ್ಮ ಶಾಲೆಯಲ್ಲಿರ್ತಕ್ಕಂಥ CBSE ಆಗಿರ್ಬೋದು, ICSE ಆಗಿರ್ಬೋದು, ಸ್ಟೇಟ್ ಬೋರ್ಡ್ ಆಗಿರ್ಬೋದು, ಬೋಧಿಸುವಂಥ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಳ್ತಾರೆ. ಪ್ರತಿಯೊಬ್ಬ ಖಾಸಗಿ ಶಿಕ್ಷಣ ಸಂಸ್ಥೆಯವರಿಗೆ ಆ ಒಂದು ಉದ್ಯೋಗ ಮೇಳ ನಡೆಯುವಂಥ ಸ್ಥಳದಲ್ಲಿ ಕೊಠಡಿ ವ್ಯವಸ್ಥೆಯನ್ನು ಮಾಡಿರ್ತೀವಿ. ಒಂದೊಂದು ಕೊಠಡಿಯಲ್ಲಿ ಒಂದೊಂದು ಶಿಕ್ಷಣ ಸಂಸ್ಥೆಯವರು ಇರ್ತಾರೆ. ಪ್ರಾಯೋಗಿಕ ಪಾಠಗಳನ್ನು ಮತ್ತು ಸಂದರ್ಶನಗಳನ್ನು ಮುಖೇನ ಅವರು ಆಯ್ಕೆಯನ್ನು ಮಾಡ್ತಾರೆ. ಮುಕ್ತವಾಗಿ ಶಿಕ್ಷಕ ಹುದ್ದೆ ಬಯಸುವಂಥ ಅಭ್ಯರ್ಥಿಗಳು ಕೂಡ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿ ಸಂದರ್ಶನವನ್ನು ಅಥವಾ ಡೆಮೋ ಪಾಠವನ್ನು ನೀಡಿ ಮುಕ್ತವಾಗಿ ಆ ಸಂಸ್ಥೆಯವರಿಗೊಂದು ಚರ್ಚೆ ಮಾಡಿಕೊಂಡು ಆಯ್ಕೆ ಹೊಂದಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಈಗಾಗಲೇ ಸುಮಾರು 150ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳು ಆಸಕ್ತಿಯನ್ನು ತೋರಿಸಿ ಉದ್ಯೋಗ ಮೇಳಕ್ಕೆ ಬರಲು ಆಹ್ವಾನವನ್ನು ನಾವು ಕೊಟ್ಟಿದ್ದೀವಿ. ಅವರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಮತ್ತು ಸಾರ್ವಜನಿಕವಾಗಿ ಶಿಕ್ಷಕ ಹುದ್ದೆ ಬಯಸುವಂಥ D.Ed, B.Ed, MA, MSc ಹಾಗೂ BPEd ಪಾಸಾದಂಥ ಶಿಕ್ಷಕ ಅಭ್ಯರ್ಥಿಗಳು ಕೂಡ ನಮ್ಮ ಈ ಉದ್ಯೋಗ ಮೇಳಕ್ಕೆ ಬರ್ತಾ ಇದ್ದಾರೆ. ಅವರಿಗಾಗಿ ನಾವು ಸಿದ್ಧತೆಯಲ್ಲಿ ಅವರು ನೋಂದಣಿಯನ್ನು ಹೇಗೆ ಮಾಡ್ಕೋಬೇಕು ಅನ್ನುವಂಥದ್ದು ನಮ್ಮದೇ ಆದಂಥ ಒಂದು www.abruddhi.org ಅಂತ ವೆಬ್ಸೈಟ್ ಮೂಲಕ, ಮತ್ತು ಇನ್ನೊಂದು ವಿಶೇಷವಾಗಿ ಎಲ್ಲರ ಕೈಯಲ್ಲಿ ಮೊಬೈಲ್ ಇರೋದರಿಂದ 9482049263 ಇದಕ್ಕೊಂದು ಮಿಸ್ ಕಾಲ್ ಮಾಡಿದರೆ ಸಾಕು, ಅವ್ರ ಹೆಸರನ್ನು ನಮ್ಮ ನೋಂದಣಿಗೆ ಮಾಡಿಕೊಳ್ತೇವೆ. ಅವ್ರಿಗೊಂದು ಗೂಗಲ್ ಫಾರ್ಮ್ ಹೋಗ್ತದೆ, ಅದರಲ್ಲಿ ಫಾರ್ಮ್ ಫಿಲ್ ಮಾಡಿ ಕಳಿಸಿದರೆ ಯಾವ ಹುದ್ದೆಗೆ ಅವರು ಯಾವ ವಿಷಯದಲ್ಲಿ ಅವರು ಶಿಕ್ಷಕರ ಅರ್ಹತೆಯನ್ನು ಹೊಂದಿದ್ದಾರೋ ಆ ಒಂದು ವಿಷಯದ ಆಯ್ಕೆ ಮಾಡಿಕೊಳ್ಳುವಂಥ ಕೊಠಡಿಗೆ ಅವರನ್ನು ಅಲಾಟ್ಮೆಂಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಗೋಷ್ಠಿಯಲ್ಲಿ ಫೌಂಡೇಶನ್ನ ಅಧ್ಯಕ್ಷ ಪ್ರಕಾಶ್ ಸಿ ಕಾರಿಯಪ್ಪ, ಸುರೇಶ್, ಕ್ರಾಂತಿಸಿಂಹ, ಅನುಪಮ ಇದ್ದರು. ಭಾರತೀಯ ಬೌದ್ಧ ಮಹಾಸಭಾದ ವತಿಯಿಂದ ಬುದ್ಧ ಜಯಂತಿಯ ಅಂಗವಾಗಿ ಮಕ್ಕಳಿಗಾಗಿ ಬುದ್ಧರ ಚಿತ್ರ ಬಿಡಿಸುವ ಜಿಲ್ಲಾ ಮಟ್ಟದ ಸ್ಪರ್ಧೆಯನ್ನು ಮೇ 10ರಂದು ಬೆಳಗ್ಗೆ 11ರಿಂದ 1ವರೆಗೆ ನಗರದ ಬಾಲಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ MC ಶಿವರಾಜ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರವೇ ಬುದ್ಧ ಜಯಂತಿಯನ್ನು ರಾಜ್ಯಾದ್ಯಂತ ಆಚರಿಸುತ್ತಿರುವುದು ಸ್ವಾಗತಾರ್ಹ. ಬುದ್ಧ ಜಯಂತಿಯ ಒಂದು ಹಿಂದ ಮೊದಲೇ ಚಿತ್ರ ಬಿಡಿಸುವ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದರು. ಸ್ಪರ್ಧೆಯು 1ನೇ ತರಗತಿಯಿಂದ 4ನೇ ತರಗತಿ, 5ನೇ ತರಗತಿಯಿಂದ 7ನೇ ತರಗತಿ, 8ನೇ ತರಗತಿಯಿಂದ 10ನೇ ತರಗತಿಯ 3 ವಿಭಾಗಗಳಲ್ಲಿ ನಡೆಯಲಿದ್ದು, ಭಾಗವಹಿಸುವ ವಿದ್ಯಾರ್ಥಿಗಳು ತರಗತಿ ಹಾಗೂ ಶಾಲೆಯ ಗುರುತಿನ ಮಾಹಿತಿಯೊಡನೆ ಹಾಜರಾಗಬೇಕು. ಚಿತ್ರ ಬಿಡಿಸಲು ಡ್ರಾಯಿಂಗ್ ಹಾಳೆ ಒದಗಿಸಲಾಗುವುದು. ಇತರೆ ಪರಿಕರಗಳನ್ನು ಸ್ಪರ್ಧಾ ಮಕ್ಕಳೇ ತರತಕ್ಕದ್ದು ಎಂದು ಹೇಳಿದರು. ತಥಾಗತ ಗೌತಮ ಬುದ್ಧರ ಜಯಂತಿಯನ್ನು ಇಡೀ ವಿಶ್ವದಾದ್ಯಂತ ನಡೆಸ್ತಾ ಇರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಕರ್ನಾಟಕ ಸರ್ಕಾರ ಮೊದಲಿಗೆ ಈ ವರ್ಷದಿಂದ ಬುದ್ಧ ಜಯಂತಿಯನ್ನು ಆಚರಿಸುವಂಥ ಒಂದು ಒಳ್ಳೆಯ ನಿರ್ಧಾರವನ್ನು ಕೈಗೊಂಡಿದೆ. ಅದಕ್ಕೆ ನಾವು ಬಹಳ ವರ್ಷಗಳಿಂದ ಒತ್ತಾಯ ಮಾಡ್ತಾ ಬಂದಿದ್ದು ಒಂದು ಕಾರಣ. ಹಾಗಾಗಿ ಮೊದಲಿಗೆ ನಾನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವನ್ನು, ಮುಖ್ಯಮಂತ್ರಿಗಳನ್ನು ಸೇರಿದಂತೆ ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸೋಕ್ಕೆ ಇಚ್ಛೆಪಡ್ತೇನೆ. ಆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿಯೂ ಕೂಡ ಬುದ್ಧ ಜಯಂತಿಯನ್ನು 2569ನೇ ಜಯಂತಿಯನ್ನು ಆಚರಿಸಲಿಕ್ಕೆ ಎಲ್ಲ ತಯಾರಿಗಳನ್ನು ನಮ್ಮ ಜಿಲ್ಲಾ ಆಡಳಿತ ಮಾಡಿಕೊಳ್ತಾ ಇದೆ. ಕನ್ನಡ ಸಂಸ್ಕೃತಿ ಇಲಾಖೆ ವತಿಯಿಂದ ಹೆಚ್ಚಿನ ಒಂದು ಆಸಕ್ತಿ ವಹಿಸಿ ಜಿಲ್ಲೆಯಲ್ಲಿರ್ತಕ್ಕಂಥ ಬೌದ್ಧ ಸಂಘಟನೆಗಳನ್ನು ಮತ್ತು ಬೌದ್ಧ ಮುಖಂಡರನ್ನು ಒಂದು ಸಭೆ ಮಾಡಿತ್ತು. ಅದರ ಹಿನ್ನೆಲೆಯಲ್ಲಿ ಭಾರತೀಯ ಬೌದ್ಧ ಮಹಾಸಭಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿದಂಥ ಸಂಸ್ಥೆ ತಮಗೆಲ್ಲ ಗೊತ್ತಿರುವಂಥದ್ದೇ. ನಾವು ಸುಮಾರು 12 ವರ್ಷಗಳಿಂದ ಈ ಒಂದು ಧಮ್ಮ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದ್ದೇವೆ. ಇದೀಗ ಕರ್ನಾಟಕ ಸರ್ಕಾರ ಆಚರಿಸುವಂಥ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಸರ್ಕಾರ ಎಲ್ಲ ರೀತಿಯ ಬೇಕಾಗಿರುವಂಥ ಸಪೋರ್ಟ್ ಕೊಡಲಿಕ್ಕೆ ನಮ್ಮ ಎಲ್ಲ ಧಮ್ಮ ಬಂಧುಗಳು ಸಿದ್ಧರಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ, ನಮ್ಮ ಮಕ್ಕಳಿಗೆ ಜಿಲ್ಲಾ ಮಟ್ಟದ ಒಂದು ಬುದ್ಧರ ಚಿತ್ರ ಬಿಡಿಸುವ ಕಾರ್ಯಕ್ರಮ, ಸ್ಪರ್ಧಾ ಕಾರ್ಯಕ್ರಮವನ್ನು ಏರ್ಪಡಿಸುವಂಥದ್ದನ್ನು ಹಮ್ಮಿಕೊಂಡಿದ್ದೇವೆ. ಇದು 12ನೇ ತಾರೀಕಿಗೆ ಬುದ್ಧ ಜಯಂತಿ ಇದೆ. ಅದಕ್ಕೆ ಮುಂಚಿತವಾಗಿ ಅಂದರೆ 10ನೇ ತಾರೀಕು ಶನಿವಾರ ನಮ್ಮ ಬಾಲಭವನ, ಮಂಡ್ಯ ನಗರದ ಬಾಲಭವನದಲ್ಲಿ ಚಿತ್ರ ಬಿಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕೆ 3 ಭಾಗದಲ್ಲಿ ಮಕ್ಕಳನ್ನು ನಾವು ಆಹ್ವಾನ ಮಾಡಿದ್ದೇವೆ. ಮೊದಲಿಗೆ 1ನೇ ತರಗತಿಯಿಂದ 4ನೇ ತರಗತಿ ಒಂದು ವಿಭಾಗ, 2ನೇ ವಿಭಾಗ 2ನೇ ತರಗತಿ 5ರಿಂದ 7,
ಮೂರನೇ ವಿಭಾಗ ತರಗತಿ 8ರಿಂದ 10. ಒಟ್ಟಾರೆ ಈ 3 ವಿಭಾಗಗಳಲ್ಲಿ ಮಕ್ಕಳಿಗೆ 1, 2, 3 ಬಹುಮಾನಗಳನ್ನು ಕೊಡುವಂಥದ್ದು. ಅದರ ಜೊತೆಗೆ ಭಾಗವಹಿಸುವಂಥ ಎಲ್ಲ ಮಕ್ಕಳಿಗೆ ಒಂದು ಸರ್ಟಿಫಿಕೇಟ್ ಅಂದರೆ ಪ್ರಶಸ್ತಿ ಪತ್ರವನ್ನು ಕೊಡುವಂಥದ್ದು ಕಾರ್ಯಕ್ರಮವನ್ನು ನಾವು ಹಾಕ್ಕೊಂಡಿದ್ದೇವೆ. ಹೀಗಾಗಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ದಯಮಾಡಿ ಪ್ರಚಾರವನ್ನು ಕೊಡಬೇಕು ಎಲ್ಲ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಅನಿಲ್ ಕುಮಾರ್, ಟಿಡಿ ನಾಗರಾಜ್, ಎಸ್ಪಿ ನಾರಾಯಣಸ್ವಾಮಿ, ಗುರುಮೂರ್ತಿ ಇದ್ದರು. ಮಂಡ್ಯ ಉದಯಗಿರಿಯಲ್ಲಿರುವ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಐಸಿಎಸ್ಸಿ ಪಠ್ಯಕ್ರಮ ಪರೀಕ್ಷೆಯಲ್ಲಿ ಶಾಲೆಯು 2025ರಲ್ಲಿ ನಡೆದ ಇಂಡಿಯನ್ ಸರ್ಟಿಫಿಕೇಟ್ ಫಾರ್ ಸೆಕೆಂಡರಿ ಎಜುಕೇಷನ್ ಎಕ್ಸಾಮ್ನಲ್ಲಿ 12 ಮಕ್ಕಳು ಪರೀಕ್ಷೆ ಬರೆದಿದ್ದು 11 ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿರುತ್ತಾರೆ. ವಿದ್ಯಾರ್ಥಿಗಳು ಯಾವುದೇ ಟ್ಯೂಷನ್ ಮೊರೆ ಹೋಗದೆ ಶಾಲೆಯ ಶಿಕ್ಷಕರ ಸಹಾಯ ಹಾಗೂ ತಮ್ಮ ಪರಿಶ್ರಮದಿಂದ ಸಾಧನೆ ತೋರಿಸಿದ್ದಾರೆ. ಈ ಶಾಲೆಯು ಅತಿ ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮ ಶಿಕ್ಷಣ ನೀಡುವ ಗುರಿ ಹೊಂದಿರುವ ಶಾಲೆಯಾಗಿರುತ್ತದೆ. ಇವರ ಈ ಸಾಧನೆಯನ್ನು ಶಾಲೆಯ ಅಧ್ಯಕ್ಷರಾಗಿರುವ ಶ್ರೀಮತಿ ಕೆಪಿ ಮಂಜುಳಾರವರು, ಪ್ರಾಂಶುಪಾಲರಾದ ಶ್ರೀಮತಿ ಪೂರ್ಣಿಮಾರವರು, ಎಚ್ಎಂ ಮಾನಸರವರು, ಶಿಕ್ಷಕರು ಹಾಗೂ ಶಿಕ್ಷಕೇತರ ವರ್ಗದವರು ಈ ಮಕ್ಕಳಿಗೆ ಶುಭ ಕೋರಿದ್ದಾರೆ. ಅವರ ಮುಂದಿನ ಭವಿಷ್ಯ ಉಜ್ವಲವಾಗಲೆಂದು ಹಾರೈಸಿದ್ದಾರೆ.